ನಮಸ್ಕಾರ ವೀಕ್ಷಕರೇ, ಯಾರು 16 ಮತ್ತು 17 ಕಂತೆಗಾಗಿ ವೇಟ್ ಮಾಡ್ತಾ ಇದ್ರಿ, ಸೊ ಎಲ್ಲರಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಈ ಒಂದು ಅತಿ ಶೀಘ್ರದಲ್ಲಿನೇ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ. ಅತಿ ಶೀಘ್ರದಲ್ಲಿ ಅಂದ್ರೆ ಯಾವಾಗಪ್ಪ ಅಂತ ನೀವು ಕೇಳಬಹುದು. ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ, ಯಾವ ವಾರದಲ್ಲಿ, ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತಾ ಅಥವಾ ಮುಂದಿನ ತಿಂಗಳಲ್ಲಿ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋನಿದ್ದೀನಿ. ಟೋಟಲಿ 1,22,00,000 ಫಲಾನುಭವಿಗಳಿಗಾದ್ರೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇದಾದ್ಮೇಲೆ ವೀಕ್ಷಕರೇ, ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ 15ನೇ ಕಂತಿನ ಹಣ ಬರಲ್ದವರು ಕಮೆಂಟ್ಸ್ ಗಳನ್ನ ಮಾಡಿದ್ರು. ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಸಾಕಷ್ಟು ಕಮೆಂಟ್ಸ್ ಗಳು ಕೂಡ ಬಂದಿದ್ವು. ನಿಮಗೆ ಒಂದು ಸೂಚನೆ ಕೂಡ ಬಂದಿರುವಂತದ್ದು, ಅದರ ಅಪ್ಡೇಟ್ ಅನ್ನ ತಿಳಿಸ್ತೀನಿ. ಸೊ ಜೊತೆಗೆ ನಿಮಗೆ ವೀಕ್ಷಕರ ರೈತರು ಇದ್ರು ನೋಡಿ, ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಯಾಕಂದ್ರೆ ಬೆಳೆ ವಿಮೆ ಬಗ್ಗೆನೂ ಕೂಡ ಅಪ್ಡೇಟ್ ಲೇಟೆಸ್ಟ್ ಆಗಿ ಬಂದಿದೆ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಇದುವರೆಗೂ ಶಿವಮೊಗ್ಗ ಜಿಲ್ಲೆದವರೆಗೂ ಕೂಡ ಜಮಾ ಆಗಿತ್ತು. ಈಗ ಯಾವ ಜಿಲ್ಲೆಗಳಿಗೆ, ಯಾವ ತಾಲೂಕುಗಳಿಗೆ ಎಷ್ಟು ಹಣ ಬರ್ತಾ ಇದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಕಡೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಈ ಕಡೆ ರೈತರಿಗೂ ಕೂಡ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋನಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಈಗಾಗಲೇ ನೀವು 15ನೇ ಕಂತಿನ ಹಣ ಪಡ್ಕೊಂಡಿದ್ದೀರಿ. ಸೊ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದೀರಿ, ಅವರೆಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಿ ಹಣ ಇನ್ನೂ ಕೂಡ ನಮಗೆ ಜಮಾ ಆಗಿಲ್ಲ ಅಂತೆ. ಸೊ ಹಾಗಾದ್ರೆ ನಿಮಗೆ 13 ಮತ್ತು 14ನೇ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಗಮನ ಹರಿಸಿ. ಅಲ್ಲಿ ಏನಾದರೂ ನಿಮಗೆ ಜಮಾ ಆಗಿದ್ದೇ ಆದರೆ ನಿಮಗೆ 15ನೇ ಕಂತಿನ ಹಣ ಡೆಫಿನೆಟ್ಲಿ ಜಮಾ ಆಗತ್ತೆ. ಆದರೆ ಇನ್ನೂ ಕೂಡ ಆ ಒಂದು ವಾರದವರೆಗೂ ಕೂಡ ಜಮಾ ಆಗತ್ತಾ ಇರತ್ತೆ. ಇದನ್ನು ನಾನು ಈಗ ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸುಮಾರು ಒಂದು ಕಂತಿನ ಹಣ ಬರಬೇಕಂದ್ರೆ 15 ದಿನ ಆದರೂ ಟೈಮ್ ಬೇಕು. ಈಗ ಬಿಡುಗಡೆ ಮಾಡಿ ಒಂದು 7-8 ದಿನ ಆಯಿತು. ಸೊ ಇನ್ನೂ ಕೂಡ ಒಂದು ವಾರನಾದರೂ ಟೈಮ್ ಇರುತ್ತೆ. ಸೊ ಅಷ್ಟರೊಳಗೆ ನಿಮ್ಗೆ ಹಣ ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ. ಒಂದು ಏನಾದರೂ ನಿಮಗೆ 12, 13 ಮತ್ತು 14ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಸೊ ಅಲ್ಲಿ ನಿಮ್ದು ಏನಾದರೂ ತೊಂದರೆ ಆಗಿರುತ್ತೆ. ಸೊ ಅದನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ ನೀವು. ಸೊ ಅದನ್ನ ಮೊದಲು ಸರಿಪಡಿಸ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ. ಒಂದು ಕೆಲಸ ಮಾಡಿ, ನಿಮಗೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋಸ್ಗಳನ್ನು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ, ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಏನು ಮಾಡಬೇಕು, ನಿಮ್ಮ ಪ್ರಾಬ್ಲಮ್ ಹೇಗೆ ಕಂಡು ಹಿಡ್ಕೊಳ್ಬೇಕು, ಅದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದನ್ನ ನಿಮ್ಗೆ ಗೊತ್ತಾಗತ್ತೆ. ಈಗ 15ನೇ ಕಂತಿನ ಹಣ, 14ನೇ ಕಂತಿನ ಹಣ ಬಂದವರಿಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಯಾಕಂದರೆ ಸಾಕಷ್ಟು ಒಂದು ರೇಷನ್ಸ್ ಕಾರ್ಡ್ಗಳು ರದ್ದು ಆಗಿದ್ದಾವೆ 14 ಮತ್ತು 13ನೇ ಕಂತಿನಲ್ಲಿ. ಎಲ್ಲ ಎಲಿಜಿಬಿಲಿಟಿ ಇರೋದನ್ನು ನೋಡಿ 14ನೇ ಕಂತಿನ ಹಣ ಹಾಕಿರುವಂಥದ್ದು. ಅಂಥದ್ರಲ್ಲಿ ನೀವು ಎಲಿಜಿಬಲ್ ಇದ್ದಾಗನೇ ಹಾಕಿರ್ತಾರೆ. ಮತ್ತು 15ನೇ ಕಂತಿನ ಹಣ ಕೂಡ ನಿಮಗೂ ಎಲಿಜಿಬಲ್ ಇದ್ದರೆ ಮಾತ್ರ ಹಾಕ್ತಾರೆ. ಈಗ ನೋಡಿ, 14ನೇ ಕಂತಿನ ಹಣ ಎಲಿಜಿಬಲ್ ಇದ್ದರೆ ಡೆಫಿನೆಟ್ಲಿ ನೀವು 15ನೇ ಕಂತಿನ ಹಣ ಕೂಡ ಪಡ್ಕೊಳ್ತೀರಿ. ಮುಂದೆ ಬರುವಂತಹ ಎಲ್ಲ ಕಂತುಗಳನ್ನು ಕೂಡ ಪಡ್ಕೊಳ್ತೀರಿ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ವೇಟ್ ಮಾಡಬೇಕು. ನೀವು ಇವತ್ತೇ ಬಿಡುಗಡೆ ಆದರೆ ಇವತ್ತೇ ಬರಬೇಕಂತ ಹೇಳಿದ್ರೆ ಆ ರೀತಿ ಸಾಧ್ಯ ಇಲ್ಲ. ಇಲ್ಲಿ ಟೈಮ್ ತಗೊಳುತ್ತೆ, ಹಂತವಾಗಿ ಹಣ ಜಮಾ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಎಲ್ಲದೂ ಕೂಡ ನಾವು ಸಹಕರಿಸಬೇಕಾಗತ್ತೆ. ನಿಮ್ಗೆ ಇವತ್ತೇ ಜಮಾ ಆಗಬೇಕಂದ್ರೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸೊ ಇದು ನಿಮಗೆ ಕ್ಲಾರಿಟಿ ಇರಲಿ. ಇನ್ನು ಈ ಒಂದು 15ನೇ ಕಂತಿನ ಹಣ ಯಾರಿಗೆ ಜಮಾ ಆಗಿಲ್ಲ ನೋಡಿ, ಸೊ ಅವರಿಗೆ ಒಂದು ಅಪ್ಡೇಟನ್ನು ಕೊಟ್ಟಿದೆ. ಈಗ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಜಮಾ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಿಮಗೆ 16ನೇ ಕಂತಿನ ಹಣ ಸದ್ಯದಲ್ಲಿನೇ ಬರೋದಿದೆ. 16ನೇ ಕಂತಿನ ಹಣ ಇದೇ ಡಿಸೆಂಬರ್ ಕೊನೆಯ ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಇದೇ ದಿನಾಂಕ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರು ಸಹಿತ ಆ ದಿನಾಂಕಕ್ಕೆ ಬಿಡುಗಡೆ ಮಾಡ್ತಾರ ಇಲ್ವೋ ಕನ್ಫರ್ಮ್ ಇರೋದಿಲ್ಲ. ಯಾಕಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಸರ್ಕಾರದ ಕೆಲಸ ನಿಮಗೆ ಗೊತ್ತಲ್ವಾ. ಈಗಾಗಲೇ ಮೊನ್ನೆನೇ 15ನೇ ಕಂತಿನ 4 ದಿನಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಕೊನೆಯದಾಗಿ ಒಂದು 8 ದಿನ ಆದರೂ ಟೈಮ್ ತಗೊಳ್ತು. ಹೀಗೆ ಹೆಚ್ಚು ಕಡಿಮೆ ಆಗತ್ತೆ, ಅದರಲ್ಲೇನಿಲ್ಲ. ಆದರೆ ಖಂಡಿತವಾಗ್ಲೂ ಹಾಕ್ತಾರೆ ಅಮೌಂಟು. ಸೊ ಅದಕ್ಕೂ ನಾವು ಸಹಕರಿಸಬೇಕಾಗತ್ತೆ. ನಮಗೆ ಬೇಕಂದ ತಕ್ಷಣ ಕೊಡಲಿಕ್ಕೆ ಅದು ಸರ್ಕಾರ ದಿಢೀರನೇ ಒಮ್ಮೆಲೆ ನಿಮ್ಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರೊಸೆಸಿಂಗ್ಗಳಿರ್ತವೆ. ನಾನು ಎಲ್ಲನೂ ಕೂಡ ಪ್ರೊಸೆಸಿಂಗ್ಗಳು ನಿಮ್ಗೆ ಹೇಳಿದ್ದೀನಿ ಕೂಡ. ಯಾಕಂದರೆ ಹಣಕಾಸು ಇಲಾಖೆಯಿಂದ ಹಣ ಬರಬೇಕಂದ್ರೆ ಸಾಕಷ್ಟು ಅದಕ್ಕೆ ರೂಲ್ಸ್ಗಳಿರ್ತವೆ, ರೆಗ್ಯುಲೇಷನ್ಸ್ಗಳಿರ್ತವೆ. ಇಲ್ಲಿ CM ಅವ್ರ ಹತ್ರದಿಂದ ಒಂದು ಆದೇಶ ಹೋಗಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅದಕ್ಕೆ ಬೇಡಿಕೆಯನ್ನು ಇಡಬೇಕು. ಸೊ ಇದಕ್ಕೆಲ್ಲನೂ ಕೂಡ ಒಂದು ಹಂತವಾಗಿ ನಾವು ಹೇಳಿದ ತಕ್ಷಣ ಸೊ ಆಮೇಲೆ ಅಲ್ಲಿಂದ ಹಣ ಬಿಡುಗಡೆ ಆಗಿ ಇಲ್ಲಿಂದ ಮತ್ತೆ ಟ್ರೆಜರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಬ್ಯಾಂಕ್ಗಳು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಾ ಬರ್ತವೆ. ಸೊ ಜಮಾ ಮಾಡಿದ ತಕ್ಷಣ ಮುಗಿದ ತಕ್ಷಣ ಈಗ ನೋಡಿ 15ನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣ ಇಂತಿಷ್ಟು ಜನರಿಗೆ ನಾವು ಜಮಾ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಣಕಾಸು ಇಲಾಖೆಗೆ ಫೈಲ್ ಕೂಡ ಕಳಿಸಬೇಕಾಗತ್ತೆ. ಸೊ ಇಷ್ಟೆಲ್ಲ ಪ್ರೊಸೆಸಿಂಗ್ ಇರುತ್ತೆ. ಸೈಕಲ್ ತರ ಇದು ಪ್ರತಿ ತಿಂಗಳು ನಡೀತಾ ಇರುತ್ತೆ. ವರ್ಷದಲ್ಲಿ ಒಂದ್ಸಾರಿ ಅಲ್ಲ, ಪ್ರತಿ ತಿಂಗಳು ಕೂಡ ನಿಮ್ಗೆ ಹಣ ಹಾಕ್ಬೇಕಲ್ವಾ. ಪ್ರತಿ ತಿಂಗಳ ಪ್ರತಿ ಕಂತಿನ ಹಣದ ಬಗ್ಗೆ ಈ ರೀತಿ ಎಲ್ಲ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಏನು ಮಾಡಬೇಕು, ಸಹಕರಿಸಬೇಕಾಗತ್ತೆ. ಸೊ ಈಗ
ಈ ಒಂದು 16ನೇ ಕಂತಿನ ಹೇಳಿದ್ನಲ್ಲ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಜನವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದು ಕ್ಲಿಯರಿಟಿ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಜನವರಿ ತಿಂಗಳಲ್ಲೇ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬಹುದು. ಸೊ ಅಷ್ಟೇ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ, ಅದಕ್ಕೆ ಇಂದೇ ದಿನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿಲ್ಲ. ಸೊ ಅಷ್ಟು ನಮಗೆ ದಿನ ಹೇಳಿದ ತಕ್ಷಣ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಬಿಟ್ಟ ತಕ್ಷಣ ಕೂಡ ತಿಳಿಸ್ತೀವಿ. ಈಗ ಇಷ್ಟು ಅಪ್ಡೇಟ್ ಆದರೆ ನಿಮಗೆ ಇನ್ನೂ ಬೆಳೆ ವಿಮೆ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಾಗಿರುವಂಥದ್ದು. ಬಹಳಷ್ಟು ರೈತರು ಕೂಡ ಕಾಯ್ತಾ ಇರ್ತೀರಿ. ಮುಖ್ಯವಾಗಿ ಯಾರು ರೈತರ ಇದ್ರೆ ನೋಡಿ ಅವರೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಓಕೆನಾ. ಸೊ ಈಗ ನೋಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು 2023-24ರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದಿರಿ ಅಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಟೋಟಲ್ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿನೇ 71,117 ರೈತರಿಗೆ ಜಮಾ ಆಗಿದೆ ಅಂತೆ. ಅದರಲ್ಲಿ ಯಾವ ತಾಲೂಕುಗಳಿಗೆ ಈಗಾಗಲೇ ಜಮಾ ಆಗಿದೆ ಅನ್ನೋದಾದ್ರೆ ಭದ್ರಾವತಿ ತಾಲೂಕಿನಲ್ಲಿ 3,119 ರೈತರಿಗೆ ಬೆಳೆ ವಿಮೆ ಜಮಾ ಆಗಿರುವಂಥದ್ದು. ಅದೇ ರೀತಿಯಾಗಿ ಶಿಕಾರಿಪುರ ತಾಲೂಕಿನಲ್ಲಿ, ಸಾಗರ ತಾಲೂಕಿನಲ್ಲಿ, ಹೊಸನಗರ ತಾಲೂಕಿನಲ್ಲಿ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಈ ಬೆಳೆ ವಿಮೆ ಜಮಾ ಆಗಿದೆ ಅಂತೆ. ಸೊ ಮುಂದಿನ ವಾರದಲ್ಲಿ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಕೂಡ ಜಮಾ ಆಗಲಿದೆ ಅಂತೆ. ಸೊ ಟೋಟಲ್ ಇದಕ್ಕೋಸ್ಕರ ಹಣ ಎಷ್ಟು ರಿಲೀಸ್ ಆಗಿದೆ ಅಂದರೆ 196.14 ಕೋಟಿ ಬಿಡುಗಡೆ ಆಗಿದೆ ಅಂತೆ. ಸುಮಾರು 10,000 ಹತ್ರ ನಿಮಗೆ ಹಣ ಆದರೂ ಜಮಾ ಆಗುತ್ತೆ. ಅಂಥದ್ರಲ್ಲಿ ನೀವು ಯಾವ ಬೆಳೆಯನ್ನು ಬೆಳೆದಿರ್ತೀರ ಅದರ ಆಧಾರದ ಮೇಲೆ ಈ ಒಂದು ಹಣ ಜಮಾ ಆಗಲಿದೆ ವೀಕ್ಷಕರೇ. ಸೊ ನಿಮ್ಮ ಬೆಳೆಗಳು ಯಾವುವು ಅನ್ನುವಂಥದ್ದನ್ನು ದಯಮಾಡಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಕಮೆಂಟ್ ಮಾಡಿ ನಿಮ್ಮ ಬೆಳೆ ಯಾವ ಬೆಳೆಯನ್ನು ಬೆಳೆದಿದ್ದೀರಿ. ಸೊ ಅದನ್ನೆಲ್ಲನೂ ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅಡಕೆ ಬೆಳೆಯನ್ನು ಯಾರು ಬೆಳೆದಿದ್ದೀರಿ ಅವರು ಕೂಡ ಕಮೆಂಟ್ ಮಾಡಿ. ಶುಂಠಿ ಮತ್ತು ಮಾವು ಮತ್ತು ಮೆಣಸು ಈ ಒಂದು ಬೆಳೆ ಬೆಳೆದಿರುವಂತಹ ಒಂದು ಬೆಳೆಯ ರೈತರಿಗೆ ಹಣ ಹೋಗ್ತಾ ಇರುವಂಥದ್ದು. ಸೊ ಇಷ್ಟು ನಿಮಗೆ ಈ ಒಂದು ಜಿಲ್ಲೆದವರಿಗೆ ಈಗಾಗಲೇ ಹೋಗಿದೆ ಅಂತೆ. ಇನ್ನು ಬರಬೇಕಾಗಿರುವಂತಹ ಜಿಲ್ಲೆಯನ್ನು ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡೋರಿದ್ದಾರಂತೆ. ಸೊ ಒಂದು ನ್ಯೂಸ್ ಬಿಡ್ತಾರೆ, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾರೆ. ಈ ಒಂದು ಜಿಲ್ಲೆಯಲ್ಲಿ ಇಂತಿಷ್ಟು ತಾಲೂಕುಗಳಲ್ಲಿ ಇಂತಿಷ್ಟು ಜನರಿಗೆ ಇಷ್ಟು ಹಣ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇಂತಹ ಒಂದು ರೈತರಿಗೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟನ್ನು ಕೊಡ್ತಾರೆ. ಸೊ ಆ ಒಂದು ಅಪ್ಡೇಟನ್ನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅಂದಾಜು ನಾವು ಲೆಕ್ಕದ ಪ್ರಕಾರ ರಾಯಚೂರು ಜಿಲ್ಲೆದವ್ರಿಗೂ ಕೂಡ ಹಣ ಬರಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ನಮಗೆ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಸೊ ನೋಡೋಣ, ನಾವು ವೇಟ್ ಮಾಡಿ. ಸದ್ಯಕ್ಕೆ ನಮಗೆ ಹಿಂದೆ ಒಂದು ವಾರದಲ್ಲಿ ಅಪ್ಡೇಟ್ ಸಿಗುತ್ತೆ. ನಿಮಗೆ ಮುಂದಿನ ವಾರದಲ್ಲಿ ಯಾವ್ಯಾವ ಜಿಲ್ಲೆದವರಿಗೆ ಯಾವ ರೈತರಿಗೆ ಹಣ ಜಮಾ ಆಗಲಿದೆ ಅನ್ನುವಂಥದ್ದನ್ನ ನಾವು ಕಂಡು ಹಿಡ್ಕೊಂಡು ನಿಮ್ಗೆ ಕ್ಲಿಯರಿಟಿ ಕೊಡ್ತೀವಿ, ಓಕೆನಾ. ಸೊ ಪ್ರತಿಯೊಬ್ಬ ರೈತರು ಕೂಡ ಏನು ಮಾಡಿ ನಮ್ಮ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ, ಚಾನಲನ್ನು. ಅದೇ ರೀತಿಯಾಗಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ರೈತರಷ್ಟೇ ಅಲ್ಲ, ಮತ್ತು ಪ್ರತಿಯೊಬ್ಬ ವೀಕ್ಷಕರು ಯಾರು ನೋಡ್ತಾ ಇದ್ರೆ ವಿಡಿಯೋನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಏನೇ ಕ್ವಶನ್ಸ್ ಕ್ವೈರೀಸು ಯಾವುದೇ ಸ್ಕೀಮ್ಸ್ಗಳ ಬಗ್ಗೆ ಇರಲಿ ಅದು ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ರೀಪ್ಲೈ ಕೊಡ್ತೀನಿ ಖಂಡಿತವಾಗ್ಲೂ. ಸೊ ಆದಷ್ಟು ಯಾರಿಗೆ ಕನ್ಫ್ಯೂಷನ್ ನೋಡಿ ಪ್ರತಿಯೊಬ್ಬರು ಕೂಡ ಮೆಸೇಜ್ ಮಾಡಬಹುದು. ಇನ್ಸ್ಟಾಗ್ರಾಮ್ನಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಆದರೆ ಫಾಲೋ ಮಾಡಿರಬೇಕು. ಮತ್ತು ಬಯೋದಲ್ಲಿ ಇನ್ಸ್ಟಾಗ್ರಾಮ್ನ ಬಯೋದಲ್ಲಿ ಬ್ರಾಡ್ಕಾಸ್ಟ್ ಇದೆ, ಅದಕ್ಕೆ ಜಾಯಿನ್ ಆಗಿರಬೇಕು. ಆಗ ಮಾತ್ರ ಮೆಸೇಜ್ಗೆ ರಿಪ್ಲೈ ಬರುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತಹ ತಮ್ಮ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟೆ ಫ್ರೆಂಡ್ಸ್.